ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಬಗ್ಗೆ. ಇವರ ಸಾಧನೆ ನಿಜಕ್ಕೂ ಎಲ್ರಿಗೂ ಇನ್ಸ್ಪಿರೇಷನ್. ಜೀವನದಲ್ಲಿ ಕಷ್ಟಗಳು ಬಂದಾಗ ಸೋತು ಕೂರೋ ಬದಲು ಅದನ್ನೇ ಮೆಟ್ಟಿಲು ಮಾಡಿಕೊಂಡು ಬೆಳೆದ ಇವರ ಕತೆ ತುಂಬಾನೇ ರೋಚಕವಾಗಿದೆ. ಎಷ್ಟೋ ಜನರಿಗೆ ಸಣ್ಣ ಸೋಲು ಕಂಡ ಕೂಡಲೇ ಸಾಕು ಅನ್ಸ್ಬಿಡುತ್ತೆ. ಆದ್ರೆ ಇವರು ಹಠ ಬಿಡದೆ ಹೋರಾಡಿದ್ರು. ಪೋಲಿಯೋ ಎನ್ನುವ ದೈಹಿಕ ಸವಾಲನ್ನ ಮೀರಿ ಬಿಸ್ನೆಸ್ ಲೋಕದಲ್ಲಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದವರು ಈ ರಾಮಚಂದ್ರ ಅಗರ್ವಾಲ್. ವಿಶಾಲ್ ಮೆಗಾಮಾರ್ಟ್ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಕಮ್ಮಿ ಬೆಲೆಗೆ ಸಿಗೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಲ್ವಾ? ಆದ್ರೆ ಈ ಸಕ್ಸಸ್ ಹಿಂದೆ ಇರೋ ಶ್ರಮ ಮತ್ತೆ ಅವರು ಅನುಭವಿಸಿದ ಆರ್ಥಿಕ ಸಂಕಷ್ಟಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾವು ಅವರ ಲೈಫ್ ಜರ್ನಿ ಮತ್ತೆ ಆ 70 ಕೋಟಿಯಿಂದ 6500 ಕೋಟಿವರೆಗಿನ ಕಮ್ ಬ್ಯಾಕ್ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡೋಣ. ಬಿಸ್ನೆಸ್ ಅಂದ ಮೇಲೆ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಆದ್ರೆ ಝೀರೋ ಇಂದ ಹೀರೋ ಆಗೋದು ಹೇಗೆ ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಇವರ ಈ ಬಿಗ್ ವಿಷನ್ ಮತ್ತೆ ಛಲ ನಮ್ಮ ಯೂತ್ಸ್ಗೆ ಒಂದು ಅದ್ಭುತವಾದ ಪಾಠ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ರಾಮಚಂದ್ರ ಅಗರ್ವಾಲ್ ಅವರ ಜರ್ನಿ ಶುರುವಾಗೋದು ತುಂಬಾ ಸಾಧಾರಣವಾದ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಅನ್ನೋದು ನಿಮ್ಗೆಲ್ಲ ಗೊತ್ತಿರಲಿ. ಬಾಲ್ಯದಲ್ಲೇ ಪೋಲಿಯೋದಿಂದ ದೈಹಿಕವಾಗಿ ಕಷ್ಟಗಳನ್ನ ಎದುರಿಸಿದ್ರು. ಅವರಲ್ಲಿರೋ ಆ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಮಾತ್ರ ತುಂಬಾ ಶಾರ್ಪ್ ಆಗಿತ್ತು. ಪ್ರತಿಯೊಬ್ಬ ಭಾರತೀಯನಿಗೂ ಅಫೋರ್ಡಬಲ್ ಪ್ರೈಸ್ ನಲ್ಲಿ ಕ್ವಾಲಿಟಿ ಬಟ್ಟೆಗಳು ಸಿಗಬೇಕು ಅನ್ನೋದು ಇವರ ದೊಡ್ಡ ಕನಸಾಗಿತ್ತು. ಇದೇ ಉದ್ದೇಶ ಇಟ್ಕೊಂಡು 2000 ಇಸ್ವಿಯಲ್ಲಿ ಇವರು ವಿಶಾಲ್ ಮೆಗಾಮಾರ್ಟ್ ಅನ್ನೋ ರಿಟೇಲ್ ಚೈನ್ ಸಂಸ್ಥೆಯನ್ನ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ಈ ಬ್ರ್ಯಾಂಡ್ ಎಷ್ಟೊಂದು ಫೇಮಸ್ ಆಯ್ತು ಅಂದ್ರೆ ಮಿಡಲ್ ಕ್ಲಾಸ್ ಜನರ ಪಾಲಿಗೆ ಇದು ಫೇವರೇಟ್ ಶಾಪಿಂಗ್ ಡೆಸ್ಟಿನೇಷನ್ ಆಯ್ತು. ಪ್ರತಿಯೊಂದು ಸಿಟಿಯಲ್ಲೂ ವಿಶಾಲ್ ಮೆಗಾಮಾರ್ಟ್ ಬೋರ್ಡ್ಗಳು ಕಾಣಿಸೋಕೆ ಶುರುವಾದವು. ಮತ್ತೆ ಬಿಸ್ನೆಸ್ ತುಂಬಾ ಫಾಸ್ಟ್ ಆಗಿ ಗ್ರೋ ಆಯಿತು. ಜನರ ಡಿಮ್ಯಾಂಡ್ಗೆ ತಕ್ಕಂತೆ ರೀಸನಬಲ್ ರೇಟ್ ನಲ್ಲಿ ಪ್ರಾಡಕ್ಟ್ಸ್ ಕೊಟ್ಟಿದ್ದೆ ಇವರ ಮೊದಲ ಗೆಲುವಿನ ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಅಗರ್ವಾಲ್ ಅವರ ವಿಷನ್ ಎಷ್ಟೊಂದು ಕ್ಲಿಯರ್ ಆಗಿತ್ತೆಂದ್ರೆ ರಿಟೇಲ್ ಮಾರ್ಕೆಟ್ ನಲ್ಲಿ ಇವರು ಒಂದು ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿಬಿಟ್ರು. ಈ ಟೈಮಲ್ಲಿ ಇವರ ಹಾರ್ಡ್ ವರ್ಕ್ ಮತ್ತೆ ಪ್ಲಾನಿಂಗ್ ನಿಜಕ್ಕೂ ಪ್ರತಿಯೊಬ್ಬ ಎಂಟರ್ಪ್ರಿನರ್ಗೆ ಒಂದು ದೊಡ್ಡ ಮಾಡೆಲ್ ಆಗಿತ್ತು ಅಂತ ನಾವು ಹೇಳ್ಬೋದು. ಆದ್ರೆ ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ಒಂದು ದೊಡ್ಡ ಆಘಾತ ಇವರಿಗಾಗಿ ಕಾಯ್ತಾ ಇತ್ತು. ಹಂತ ಹಂತವಾಗಿ ಬೆಳೆದ ಈ ಸಂಸ್ಥೆ ಇಡೀ ಇಂಡಿಯಾದ ಗಮನ ಸೆಳೆದಿತ್ತು. ಮತ್ತೆ ಅಗರ್ವಾಲ್ ಅವರು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿ ಮಿಂಚ್ತಿದ್ರು. ಸ್ನೇಹಿತರೆ, ಬಿಸ್ನೆಸ್ ಅಂದ್ಮೇಲೆ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ 2008ರ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಒಂದು ಬೆಸ್ಟ್ ಎಕ್ಸಾಂಪಲ್. ಈ ಬಿಕ್ಕಟ್ಟಿನಿಂದಾಗಿ ವಿಶಾಲ್ ಮೆಗಾಮಾರ್ಟ್ ಸಂಸ್ಥೆ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರಿತು. ಮತ್ತೆ ಸಾಲದ ಸುಳಿ ಇವರನ್ನ ಸುತ್ತುವರಿತು. ತುಂಬಾ ಎಫರ್ಟ್ ಹಾಕಿದ್ರೂ ಸಹ ಆರ್ಥಿಕ ಒತ್ತಡವನ್ನ ತಡೆಯೋಕೆ ಸಾಧ್ಯವಾಗದೆ ಇವರು ಒಂದು ಕಠಿಣವಾದ ಡಿಸಿಷನ್ ತಗೊಳ್ಬೇಕಾದ ಅನಿವಾರ್ಯತೆ ಬರುತ್ತೆ. 2011ರಲ್ಲಿ ಕೇವಲ 70 ಕೋಟಿ ರೂಪಾಯಿಗಳಿಗೆ ತಾವು ಕಟ್ಟಿ ಬೆಳೆಸಿದ ವಿಶಾಲ್ ಮೆಗಾಮಾರ್ಟ್ ಸಂಸ್ಥೆಯನ್ನ ಇವರು ಮಾರಾಟ ಮಾಡಬೇಕಾಯ್ತು. ಆ ಟೈಮಲ್ಲಿ ಇಡೀ ಜಗತ್ತು ಇವರ ಕತೆ ಮುಗೀತು, ಇನ್ನು ಮುಂದೆ ಇವರು ಚೇತರಿಸಿಕೊಳ್ಳೋದು ಕಷ್ಟ ಅಂತಾನೆ ಮಾತಾಡ್ಕೊಳ್ತಿದ್ರು. ಆದ್ರೆ ಅಗರ್ವಾಲ್ ಅವರು ಮಾತ್ರ ಸೋಲನ ಒಪ್ಕೊಳ್ಳಕ್ಕೆ ರೆಡಿ ಇರಲಿಲ್ಲ. ಅವರಲ್ಲಿರೋ ಆ ಹೋರಾಟದ ಗುಣ ಮತ್ತೆ ಎಚ್ಚರವಾಯಿತು. ಕಳೆದುಕೊಂಡಿದ್ದರ ಬಗ್ಗೆ ಚಿಂತೆ ಮಾಡದೆ ಇರೋದ್ರಲ್ಲೇ ಹೊಸದಾಗಿ ಏನಾದ್ರೂ ಮಾಡಬೇಕು ಅನ್ನೋ ಛಲ ಅವರಲ್ಲಿ ಗಟ್ಟಿಯಾಗಿ ಮನೆ ಮಾಡಿತ್ತು. ಇಡೀ ಬಿಸ್ನೆಸ್ ವರ್ಲ್ಡ್ ನಲ್ಲಿ ಇದನ್ನೇ ರಿಯಲ್ ಫಿನಿಕ್ಸ್ ಬರ್ಡ್ ಸ್ಟೋರಿ ಅಂತ ಕರಿಬಹುದು. ಯಾಕಂದ್ರೆ ಅವರು ಅಲ್ಲಿಗೆ ಸ್ಟಾಪ್ ಮಾಡಲೇ ಇಲ್ಲ. ಎಷ್ಟೇ ದೊಡ್ಡ ಲಾಸ್ ಆದ್ರೂ ಎಕ್ಸ್ಪೀರಿಯನ್ಸ್ ಅನ್ನೋದು ನಮ್ಮ ಜೊತೆ ಇರುತ್ತೆ ಅನ್ನೋದನ್ನ ಇವರು ಪ್ರೂವ್ ಮಾಡಿ ತೋರ್ಸಕ್ಕೆ ರೆಡಿಯಾದ್ರು. ಈ ಒಂದು ಫೈನಾನ್ಷಿಯಲ್ ಸೆಟ್ ಬ್ಯಾಕ್ ಅವರ ಪಾಲಿಗೆ ಒಂದು ಹೊಸ ಆರಂಭದ ಮುನ್ನುಡಿಯಾಯಿತು ಅಂತಾನೆ ನಾವು ಇಲ್ಲಿ ಗುರುತಿಸಬೇಕಾಗುತ್ತೆ. ಅಂದು ಅವರು ತಗೊಂಡ ಆ ಕಹಿ ನಿರ್ಧಾರವೇ ಇಂದು ಅವರು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯೋಕೆ ಮೇನ್ ಫೌಂಡೇಶನ್ ಆಯ್ತು. ಸ್ನೇಹಿತರೆ, ವಿಶಾಲ್ ಮೆಗಾಮಾರ್ಟ್ ಮಾರಾಟ ಮಾಡಿದ ಕೆಲವೇ ತಿಂಗಳಲ್ಲೇ ಅಂದ್ರೆ 2011ರಲ್ಲಿ ಇವರು V2 ರಿಟೇಲ್ ಲಿಮಿಟೆಡ್ ಅನ್ನೋ ಹೊಸ ಬ್ರ್ಯಾಂಡ್ ಲಾಂಚ್ ಮಾಡಿದ್ರು. ಅಂದ್ರೆ ಮತ್ತೆ ಜನರ ಬಳಿಗೆ ಅಗ್ಗದ ದರದಲ್ಲಿ ಫ್ಯಾಷನ್ ತಲುಪಿಸೋದು ಇವರ ಗೋಲ್ ಆಯ್ತು. ಹಳೆಯ ತಪ್ಪುಗಳಿಂದ ಪಾಠ ಕಲಿತ ಅಗರ್ವಾಲ್ ಅವರು ಈ ಬಾರಿ ತುಂಬಾ ಕಾಶಿಯಸ್ ಆಗಿ ಮತ್ತೆ ಸ್ಟ್ರಾಟಜಿಕ್ ಆಗಿ ಬಿಸ್ನೆಸ್ ಪ್ಲಾನ್ ಮಾಡಿದ್ರು. ಕಸ್ಟಮರ್ಸ್ಗೆ ಏನ್ ಬೇಕು ಮತ್ತೆ ಮಾರ್ಕೆಟ್ ಟ್ರೆಂಡ್ ಹೇಗಿದೆ ಅನ್ನೋದನ್ನ ಡೀಪ್ ಆಗಿ ಸ್ಟಡಿ ಮಾಡಿ ಸ್ಟೋರ್ಗಳನ್ನ ಓಪನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಶುರುವಾದ V2 ರಿಟೇಲ್ ನೋಡುತ್ತಾ ಮತ್ತೆ ಜನರ ನಂಬಿಕೆಯನ್ನ ಗೆಲ್ಲೋಕೆ ಸಕ್ಸಸ್ಫುಲ್ ಆಗಿ ಮೂವ್ ಆಯಿತು. ಸಾಮಾನ್ಯ ಜನರಿಗೆ ಕಡಿಮೆ ಬೆಲೆಯಲ್ಲಿ ಲೇಟೆಸ್ಟ್ ಡಿಸೈನ್ ಬಟ್ಟೆಗಳನ್ನ ನೀಡೋದು ಇವರ ಕಂಪನಿಯ ಮೇನ್ ಮೋಟೋ ಆಗಿತ್ತು. ಟೈರ್ 2 ಮತ್ತೆ ಟೈರ್ 3 ಸಿಟಿಗಳಲ್ಲಿ
ಇವರು ತಮ್ಮ ಸ್ಟೋರ್ಗಳನ್ನ ಹೆಚ್ಚಾಗಿ ಫೋಕಸ್ ಮಾಡಿದ್ದು ಬಿಸ್ನೆಸ್ಗೆ ತುಂಬಾ ಪ್ಲಸ್ ಪಾಯಿಂಟ್ ಆಯಿತು. ಯಾವುದೇ ಅಬ್ಬರವಿಲ್ಲದೆ ಸೈಲೆಂಟ್ ಆಗಿ ಇವರು ತಮ್ಮ ಸಾಮ್ರಾಜ್ಯವನ್ನ ಮತ್ತೆ ಕಟ್ತಾ ಹೋದ ರೀತಿ ನಿಜಕ್ಕೂ ನಮ್ಗೆಲ್ಲ ಅಚ್ಚರಿ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಇವರ ಈ ರೀ ಎಂಟ್ರಿ ಒಂದು ದೊಡ್ಡ ಲೆಸನ್. ಯಾಕಂದ್ರೆ ಐಡಿಯಾ ಚೆನ್ನಾಗಿದೆ ಮತ್ತೆ ಗೆಲ್ಬಹುದು ಅಂತ ಇವರು ತೋರಿಸಿದ್ರು. ಎಷ್ಟೇ ಕಾಂಪಿಟಿಷನ್ ಇದ್ರು ಕ್ವಾಲಿಟಿ ಮತ್ತೆ ಪ್ರೈಸ್ ಮೇಲೆ ಇಟ್ಟಿರೋ ಕಂಟ್ರೋಲ್ V2 ರಿಟೇಲ್ ಬ್ರ್ಯಾಂಡ್ ಬೆಳೆಯೋಕೆ ತುಂಬಾನೇ ಹೆಲ್ಪ್ ಮಾಡ್ತು. ಈಗಿನ ಕಾಲದಲ್ಲಿ ಇಷ್ಟೊಂದು ಕಷ್ಟದ ಮಧ್ಯೆಯೂ ಬಿಸ್ನೆಸ್ ಮಾಡೋದು ಅಂದ್ರೆ ಸುಮ್ಮನೆ ಮಾತಲ್ಲ. ಆದ್ರೆ ಇವರು ಅದನ್ನ ಸಾಧಿಸಿ ತೋರಿಸ್ಬಿಟ್ರು. ಸ್ನೇಹಿತರೆ, ಇವತ್ತು ನಾವು V2 ರಿಟೇಲ್ ಕಂಪನಿಯನ್ನ ನೋಡಿದ್ರೆ ಅದು ಬರೋಬ್ಬರಿ 6,500 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ವ್ಯಾಲ್ಯೂಯೇಷನ್ ಹೊಂದಿರೋ ದೊಡ್ಡ ಸಂಸ್ಥೆ. ಕೇವಲ 70 ಕೋಟಿಗೆ ಕಂಪನಿ ಮಾರಿದ್ದ ವ್ಯಕ್ತಿ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದ ಸಕ್ಸಸ್ ಕಂಡಿರೋದು ನಿಜಕ್ಕೂ ಮಿರಾಕಲ್ ಅಂತಾನೆ ಹೇಳ್ಬೋದು. ಪರಿಶ್ರಮ ಮತ್ತೆ ವಿಷನ್ ಸರಿಯಾಗಿದ್ರೆ ಮಣ್ಣಿನಿಂದ ಚಿನ್ನವನ್ನ ತೆಗಿಬಹುದು ಅನ್ನೋದಕ್ಕೆ ರಾಮಚಂದ್ರ ಅಗರ್ವಾಲ್ ಅವರೇ ಸಾಕ್ಷಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.